ಶಿವಮೊಗ್ಗ. ಯೋಗ ಚಿಕಿತ್ಸೆಯು ಮನುಷ್ಯನ ದೈಹಿಕ, ಮಾನಸಿಕ ಅಸಮತೋಲನವನ್ನು ನಿವಾರಿಸುವ ಮೂಲಕ ಸರ್ವತೋಮುಖ ಸಮತೋಲನವನ್ನು ತಂದು ಆರೋಗ್ಯ ಸ್ಥಿರಗೊಳಿಸುವ ವಿದ್ಯೆಯಾಗಿದೆ ಎಂದು ಶಿಕ್ಷಣ ಇಲಾಖೆ ಯೋಗ ಶಿಕ್ಷಕ, ಉಪನ್ಯಾಸಕ ಸಿಆರ್ ಅಶ್ವಿನ್ ಹೇಳಿದರು. ಶ್ರೀ ಶಿವಗಂಗಾ ಯೋಗ ಕೇಂದ್ರದ ಕಲ್ಲಹಳ್ಳಿಯಲ್ಲಿ ಶ್ರೀ ಶಿವಗಂಗಾ ಯೋಗ ಶಿಕ್ಷಕರಿಗೆ ಆಯೋಜಿಸಿದ್ದ ತರಬೇತಿ ಹಾಗೂ ಪುನಶ್ಚೇತನ ಕಾರ್ಯಾಗಾರದಲ್ಲಿ ಮಾತನಾಡಿ, ಯೋಗಾಭ್ಯಾಸದ ಬಲವು ಸಮೃದ್ಧ ಆರೋಗ್ಯ ಕೊಡುತ್ತದೆ. ರೋಗವನ್ನು ದೂರ ಮಾಡುವ ಜತೆಯಲ್ಲಿ ರೋಗ ಬರದಂತೆ ನೋಡಿಕೊಳ್ಳುತ್ತದೆ. ಆದ್ದರಿಂದ ಯೋಗವು ಆರೋಗ್ಯ ಸಂವರ್ಧಕ, ರೋಗ ನಿವಾರಕ ಮತ್ತು ರೋಗ ನಿರೋಧಕ, ಹೀಗೆ ಯೋಗಕ್ಕೆ ನಾನಾ ಆಯಾಮಗಳು ಉಂಟು ಎಂದು ತಿಳಿಸಿದರು. ಯೋಗ ಎಂದರೆ ಒಂದು ವ್ಯಾಯಾಮ ಅಲ್ಲ, ಅದು ನಮ್ಮ ಮನಸ್ಸುಗಳನ್ನು ಪರಿಶುದ್ಧಿಗೊಳಿಸುವುದು, ಸಕಾರಾತ್ಮಕವಾದ ಭಾವನೆಗಳನ್ನು ಮೂಡಿಸುವುದೇ ಯೋಗ ಎಂದರು. ಯೋಗಾಚಾರ್ಯ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸಿ.ವಿ. ರುದ್ರಾರಾಧ್ಯ ಮಾತನಾಡಿ, ಯೋಗ, ಪ್ರಾಣಾಯಾಮ, ಧ್ಯಾನಕ್ಕೆ ತನ್ನದೇ ಆದ ಒಂದು ವೈಚಾರಿಕತೆ ಇದೆ. ಸರಿಯಾದ ರೀತಿಯಲ್ಲಿ ಯೋಗಾಭ್ಯಾಸ ಮಾಡಬೇಕು. 1 ವರ್ಷ ನಡೆಯುವ ತರಬೇತಿ ಶಿಬಿರದಲ್ಲಿ ಎಲ್ಲರೂ ಸರಿಯಾಗಿ ಭಾಗವಹಿಸಿ ಅಭ್ಯಾಸ ಮಾಡಬೇಕು ಎಂದು ಹೇಳಿದರು. ಶಿವಗಂಗಾ ಯೋಗ ಕೇಂದ್ರದ ಟ್ರಸ್ಟ್ನ ಟ್ರಸ್ಟಿ ಹಾಲಪ್ಪ ಮಾತನಾಡಿ, ಸಮಾಜದ ಹಾಗೂ ಸಾರ್ವಜನಿಕರ ಆರೋಗ್ಯವನ್ನು ಸುಸ್ಥಿತಿಯಲ್ಲಿಡಲು ಶ್ರಮಿಸುತ್ತಿರುವ ಏಕೈಕ ಕೇಂದ್ರ ಶಿವಗಂಗಾ ಯೋಗ ಕೇಂದ್ರ. ಈಗಾಗಲೇ ಶಿವಮೊಗ್ಗದ 38 ಶಾಖೆಗಳಲ್ಲಿ ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ಉಚಿತ ಯೋಗ ಶಿಕ್ಷಣ, ಪ್ರಾಣಾಯಾಮ, ಧ್ಯಾನ ಹಾಗೂ ಆರೋಗ್ಯ ಮಾಹಿತಿಗಳನ್ನು ನೀಡುತ್ತಿದೆ ಎಂದರು. ವೇದಿಕೆಯಲ್ಲಿ ಟ್ರಸ್ಟ್ ಪೋಷಕರಾದ ಎಂ.ಪಿ. ಆನಂದಮೂರ್ತಿ, ಬಾಳೆಕಾಯಿ ಮೋಹನ್, ಅಡಿಗ, ಸುರೇಶ್, ಹೂವೇಗೌಡ, ದೇವೇಂದ್ರಪ್ಪ, ಯೋಗ ಶಿಕ್ಷಕ ಜಿ.ಎಸ್. ಓಂಕಾರ್, ಸಾರ್ವಜನಿಕ ಸಂಪರ್ಕ ಅಧಿಕಾರಿ ಜಿ. ವಿಜಯಕುಮಾರ್ ಹಾಗೂ ಟ್ರಸ್ಟ್ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಇತ್ತೀಚೆಗೆ ಯೋಗ ಬಹಳ ಪ್ರಸಿದ್ಧಿಗೆ ಬರ್ತಾ ಇರುವಂಥದ್ದು. ಅದರಲ್ಲೂ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಒಂದು ಸಾರಿ ಡಿಕ್ಲೇರ್ ಮಾಡಿದ ಮೇಲೆ ಯೋಗ ಬಹಳ ಪ್ರಖ್ಯಾತಿ ಪಡೀತಾ ಇದೆ. ಅದರ ಜೊತೆಯಲ್ಲಿ ಏನಾಗ್ತಾ ಇದೆ, ಯೋಗದ ಅರ್ಥವನ್ನು ಬಹಳ ಸಂಕುಚಿತಗೊಳಿಸ್ತಾ ಇದ್ದೀವಿ ಅನ್ನೋದೇ ನನಗೆ ಕಾಣ್ತಾ ಇರೋದು. ಯೋಗದ ವ್ಯಾಖ್ಯಾನಗಳನ್ನು ನೋಡಿದರೆ ಯೋಗವನ್ನ ಎಲ್ಲೂ ಶಾರೀರಿಕವಾದ ಅಭ್ಯಾಸ ಅನ್ನುವಂಥದ್ದು ಯೋಗದ ಯಾವ ವ್ಯಾಖ್ಯಾನದಲ್ಲೂ ಇಲ್ಲ. ಶರೀರದ ಬಗ್ಗೆ ಯಾವ ವ್ಯಾಖ್ಯಾನ ಮಾತಾಡಿಲ್ಲ ಯೋಗದ ಬಗ್ಗೆ, ಯಾವ ವ್ಯಾಖ್ಯಾನ ಅದರಲ್ಲಿ ಒಂದು ಶಬ್ದವೂ ಕೂಡ ಶರೀರದ ಬಗ್ಗೆ ಇರೇ ಇಲ್ಲ. ಹಾಗಾದ್ರೆ ಯೋಗಾಸನ ಯಾಕೆ ಇಷ್ಟೊಂದು ಪ್ರಖ್ಯಾತಿ ಪಡಿತು ಅನ್ನುವಂಥದ್ದು ಆಲೋಚನೆ ನನ್ನ ಹತ್ರ ಉತ್ತರ ಇಲ್ಲ ಅಂತ ಪ್ರಶ್ನೆ ಅಷ್ಟೇ. ಒಂದಿಷ್ಟು ರಿಫ್ಲೆಕ್ಷನ್ಸ್ಗಳನ್ನು ಮಾಡಿಕೊಂಡ್ರೆ ನಮಗೆ ನಾವು ಮಾಡ್ತಾ ಇರುವಂತಹ ಪ್ರಯತ್ನಗಳು ಇನ್ನಷ್ಟು ಆಳವಾಗಲಿಕ್ಕೆ ಸಾಧ್ಯ ಆಗುತ್ತೆ. ಯೋಗದ ವ್ಯಾಖ್ಯಾನಗಳಿದೆಯಲ್ಲ, ಯೋಗ ಕರ್ಮಶು ಕೌಶಲ ಎಲ್ಲಿ ಹೇಳಿದ್ರು? ಗೀತೆಯಲ್ಲಿ ಹೇಳಿದ್ರು. ಡೆಕ್ಸ್ಟರಿಟಿ ಇನ್ ಆಕ್ಷನ್ ಇಸ್ ಯೋಗ. ಆಕ್ಷನ್ ಅಂತ ಹೇಳಿದರೆ ಕರ್ಮ. ಸೊ ನಾವು ಮಾಡುವಂತಹ ಕಾರ್ಯದಲ್ಲಿ ಉತ್ಕೃಷ್ಟತೆಯನ್ನು ತರುವಂಥದ್ದು, ಪರಿಪೂರ್ಣತೆಯನ್ನು ತರುವಂಥದ್ದು ಯೋಗ ಅಂತ ಆಗಿದೆ ಭಗವದ್ಗೀತೆಯಲ್ಲಿ ಕೃಷ್ಣ. ಹಾಗನೇ ಯೋಗ ಚಿತ್ತವೃತ್ತಿ ನಿರೋಧ. ಶರೀರ ಇದೆ ಅಲ್ವಾ? ಚಿತ್ತದ ವೃತ್ತಿಯನ್ನ ರೆಗ್ಯುಲೇಟ್ ಮಾಡುವಂಥದ್ದು ಯೋಗ. ಚಿತ್ತದ ವೃತ್ತಿ ಅಂತ ಹೇಳಿದಾಗ ಚಿತ್ತ ಅಂದ್ರೆ ಏನು ಅನ್ನುವಂಥದ್ದು ಬಹಳ ಮನಸ್ಸು, ಮನಸ್ಸಿನ ಅದಕ್ಕೆ ಅದರ ಟ್ರಾನ್ಸ್ಲೇಷನ್ ಏನು ಥಾಟ್ಸ್, ಆಲೋಚನೆಗಳು, ನಮ್ಮ ಭಾವನೆಗಳು, ಕಾಮನೆಗಳು ಅಲ್ಲ ಇದೆ. ಯೋಗ ಸಮತ್ವ ಉಚ್ಯತೆ.
ಯಾವುದರಲ್ಲಿ ಸಮತ್ವ? ಯಾವುದರ ಸಮತ್ವ? ಸಿದ್ಧಿಯೋಳು ಸಕ್ಸಸ್ ಆಗಿದೆ. ಸೊ ಡೈಕಾಟಮಿ